ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನಿಂದ 5 ದಿನಗಳ ಕಾಲ ಭಾಗವತದ 11ನೇ ಸ್ಕಂಧದಲ್ಲಿ ಬಂದಂತೆ 23ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹಾಗೂ ಉದ್ಧವರ ಸಂವಾದ ಭಿಕ್ಷುಗೀತ ಅಂತ ಬಹಳ ಪ್ರಸಿದ್ಧ. ಈ ಭಿಕ್ಷುಗೀತೆಯನ್ನು ಕುರಿತು ಪ್ರವಚನ ಮಾಡ್ತಾ ಇದ್ದೇನೆ. ಭಿಕ್ಷುಗೀತೆ ಅಂತ ಹೆಸರು ಕೇಳಿದ್ರನೆ ಭಿಕ್ಷು ಅಂತಂದ್ರೆ ಸರ್ವಸಂಗವನ್ನ ಪರಿತ್ಯಜಿಸಿದವ. ಆತನ ಬಾಯಲ್ಲಿ ಬಂದಂತಹ ಅನುಭವದ ನುಡಿಗಳಿಗೆ ಭಿಕ್ಷುಗೀತ ಅಂತ ಹೆಸರಿಟ್ಟಿದ್ದಾರೆ. ಅವಂತಿ ದೇಶದಲ್ಲಿದ್ದಂತಹ ಒಬ್ಬ ವಿಪ್ರ ತನ್ನ ಎಲ್ಲ ಶ್ರೀಮಂತಿಕೆ ಕೈತಪ್ಪಿ ಹೋದ್ಮೇಲೆ ವೈರಾಗ್ಯ ತಾಳಿದ. ವಿರಕ್ತನಾದಂತಹ ಭಿಕ್ಷು ಅನೇಕ ಮಾತುಗಳನ್ನ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ಹೇಳ್ತಾ ಬಂದಂತೆ. ಆ ಮಾತಿಗೆ ಭಿಕ್ಷುಗೀತ ಅಂತ ಭಾಗವತದಲ್ಲಿ ತಿಳಿಸ್ತಾರೆ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಭಾಗವತ ಧರ್ಮಗಳನ್ನ ಆಚರಣೆ ಮಾಡಬೇಕು. ಅದರಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ. ಭಾಗವತ ಧರ್ಮಗಳಲ್ಲಿ ಅಸಂಗ ಅಂತ ಭಾಗವತ ಧರ್ಮ ಬಹಳ ಪ್ರಸಿದ್ಧವಾದದ್ದು. ಸರ್ವತೋ ಮನಸೋ ಸಂಗಃ, ಸರ್ವತೋ ಮನಸೋ ಅಸಂಗಃ ಅಂತ ಭಾಗವತ ಧರ್ಮಗಳಲ್ಲಿ ಮೊದಲನೆಯದ್ದು ಅಂತ ಹೇಳಿದ್ದಾರೆ. ಎಲ್ಲ ವಸ್ತುಗಳ ಮೇಲೆ ಮಾನಸಿಕವಾಗಿ ಸಂಘವನ್ನ ಪರಿತ್ಯಜಿಸೋದು ಅಂತ. ಇದನ್ನ ನಾವು ಭಿಕ್ಷುಗೀತೆಯನ್ನು ಶ್ರವಣ ಮಾಡಿದಾಗ ಅನುಭವಕ್ಕೆ ಬರ್ತದೆ. ಮತ್ತಷ್ಟು ಅದನ್ನ ಮನನ ಮಾಡಿಕೊಂಡ್ರೆ ನಾವು ಅಸಂಗರಾಗಿ ವಿರಕ್ತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ವೈರಾಗ್ಯದ ಭಾಗವತ ಧರ್ಮ ಅಸಂಗತೆ ಭಗವಂತನ ಪ್ರೀತಿಯನ್ನ ತಂದುಕೊಡ್ಲಿಕ್ಕೆ ಕಾರಣ ಆಗ್ತದೆ ಅಂತ ಇದರ ಫಲ. ಇಲ್ಲಿ ಹೇಳಲಿಕ್ಕೆ ಅಂತ ಹೊರಟದ್ದು ಶ್ರೀಕೃಷ್ಣ. ವಕ್ತೃವಿನ ಸ್ಥಾನದಲ್ಲಿ ಕೃಷ್ಣ ಇದ್ದಾನೆ. ಕೇಳಲಿಕ್ಕೆ ಶ್ರೋತೃವಾದವನು ಬೃಹಸ್ಪತಿಯ ಅವತಾರ ಉದ್ಧವ. ಹಾಗಾಗಿ ಶ್ರೋತೃ ವಕ್ತೃಗಳಿಬ್ಬರಲ್ಲಿ ಯಥಾರ್ಥ ಜ್ಞಾನ ಹಾಗೂ ಇಂದ್ರಿಯಗಳ ಪಾಠವ ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅನ್ನೋ ಇಚ್ಛೆ ಅವರಿರಲಿಲ್ಲ. ಹಾಗಾಗಿ ಪ್ರಸಂಗಾನುಕೂಲ್ಯ, ವಕ್ತಾನುಕೂಲ್ಯ ಹಾಗೂ ಶ್ರೋತ್ರಾನುಕೂಲ್ಯ ಇಲ್ಲಿ ಚೆನ್ನಾಗಿ ಮೂಡಿ ಬರ್ತದೆ. ವಕ್ತೃವಿನ ಸ್ಥಾನದಲ್ಲಿ ಕೃಷ್ಣನೇ ಇದ್ದದ್ರಿಂದ ಅವನು ನಿರ್ದೋಷ ಹಾಗೂ ಗುಣಪೂರ್ಣ, ಜಗತ್ತಿನ ಹಿತದೃಷ್ಟಿಯಿಂದಲೇ ಈ ಮಾತುಗಳನ್ನು ಆಡುವವ.
ಅವನಲ್ಲಿ ನಾವು ಯಾವ ಕಾರಣಕ್ಕೂ ದೋಷದ ಲವಲೇಶವನ್ನು ಕೂಡ ಸಂಶಯ ಪಡ್ಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ವಕ್ತೃವಾದಂತಹ ಕೃಷ್ಣ ಇದನ್ನ ಹೇಳ್ತಾನೆ ಅಂತ ಅದರಿಂದಲೇ ಇದನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಬೇಕು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಕಲಿಮಲ ಕಲ್ಮಷ ಕಾಲನೋಖಿಲೇಶೋ ಹರಿರಿತರತ್ರ ನ ಗೀಯತೆ ಹ್ಯಭೀಕ್ಷಣಂ ಇಹ ತು ಪುನರ್ ಭಗವಾನ್ ಅಶೇಷಮೂರ್ತಿ ಪ್ರಸಂಗೈಃ. ಕಲಿಮಲ ಕಲ್ಮಷ ಕಾಲನಃ. ಭಾಗವತ ಕಲಿಯ ಮಲವನ್ನ ಪರಿಹಾರ ಮಾಡ್ಲಿಕ್ಕಿರುವಂತಹ ಕೃತಿ. ಕಲಿಮಲ ಪರಿಹರಿಸೋನು ಯಾರು? ಅಖಿಲೇಶ ಹರಿಹಿ, ಆ ಪರಮಾತ್ಮನೇ. ಬಹಳ ಪ್ರಭಾವಶಾಲಿ ಕಲಿಯನ್ನ ಪರಿಹರಿಸಬೇಕು ಕಲಿದೋಷ ಅಂದ್ರೆ ಅದು ಅವನಿಂದ ಮಾತ್ರ ಸಾಧ್ಯ. ಭಾಗವತ ಗ್ರಂಥ ಕಲಿಮಲವನ್ನ ಹೇಗ್ ಪರಿಹಾರ ಮಾಡಿಸ್ತದೆ ಅಂದ್ರೆ, ಎತ್ಕೊಂಡು ಭಾಗವತ ಗ್ರಂಥ ಆಗ್ತದೆ. ಭಾಗವತ ಶ್ರವಣ ಮಾಡ್ತಾ ಮಾಡ್ತಾ ಇದ್ದರೆ ಶ್ರವಣ ಮಾಡುವವರ ಮನಸ್ಸಿನಲ್ಲಿ ದೇವರ ಸನ್ನಿಧಾನದಿಂದ ಕಲಿಯ ಮಲ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಭಾಗವತದ ಮೊದಲನೇ ಮಾತು ಮೊದಲೇ ಹೇಳ್ತಾರೆ, ಮೊದಲನೇ ಸ್ಕಂಧದಲ್ಲೇ, ಹೃದಯಂತಸ್ಥೋ ಹಿ ಭಗವಾನ್. ಹೃದಯಂತಸ್ಥ, ಹೃದಯದಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ನಮ್ಮ ಎಲ್ಲ ದೋಷಗಳನ್ನ, ದುಃಖಗಳನ್ನ, ದುರಿತಗಳನ್ನ ಪರಿಹಾರ ಮಾಡ್ತಾನೆ. ಅವನು ಹೃದಯದಲ್ಲಿ ಸನ್ನಿಹಿತನಾಗುವುದು ಯಾವುದರಿಂದ? ಭಾಗವತದಿಂದ ಅಂತಾರೆ. ಶುಶ್ರೂಷುಭಿಸ್ತತ್ಕ್ಷಣಾತ್ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಸದ್ಯ ಹೃದಯ ಅವರುದ್ಧ್ಯತೆ. ಭಾಗವತ ಶ್ರವಣ ಮಾಡ್ಲಿಕ್ಕೆ ಅಂತ ಸಂಕಲ್ಪ ಮಾಡಿದಾಗಲೇ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿರ್ತಾನಂತೆ. ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗಲೇನೆ ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನಂತೆ. ಇನ್ನು ಶ್ರವಣ ಮಾಡಿಬಿಟ್ರಂತೂ ಸ್ಥಿರವಾಗಿ ಭಗವಂತ ಹೃದಯದಲ್ಲಿ ನೆಲೆಸ್ತಾನೆ. ನಮ್ಮ ಕಲಿಯ ಬಾಧೆ ಪರಿಹಾರ ಆಗ್ತದೆ. ಅದಕ್ಕೆ ಕಲಿಮಲ ಕಲ್ಮಷಃ, ಕಲಿಮಲ ಕಲ್ಮಷ ಕಾಲನಃ ಅಂತ ಅವನನ್ನು ಕರೆದದ್ದಂತೆ. ಭಾಗವತದಲ್ಲಿ ಪ್ರಸಂಗಗಳು ಬೇರೆ ಬೇರೆ. ಆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಭಗವಂತ ತಾನೇ ಒಂದು ರೂಪದಿಂದ ಇದ್ದು ಪ್ರತಿಪಾದ್ಯನಾಗ್ತಾನೆ. ಕೆಲವೊಮ್ಮೆ ವಕ್ತೃವಾಗಿ, ಕೆಲವೊಮ್ಮೆ ಶ್ರೋತೃವಾಗಿ. ಕೆಲವೊಮ್ಮೆ ವಕ್ತೃ ಮತ್ತು ಶ್ರೋತೃ ಬೇರೆ ಬೇರೆ ಇರ್ತಾರೆ. ಅವನು ಪ್ರಾಸಂಗಿಕವಾಗಿ ಅಂದ್ರೆ ಆ ಪ್ರಸಂಗದಲ್ಲಿ ಭಗವಂತನ ಮಹಿಮೆ ಬಂದಿರ್ತದೆ. ಭಾಗವತವನ್ನ ಅನಾಲಿಸಿಸ್ ಮಾಡ್ಕೊಳ್ಳುವಾಗ ನಾವು 3ನೇ ಸ್ಕಂಧದಲ್ಲಿ ಕಪಿಲ ಗೀತೆ ಅಂತ ಬರ್ತದೆ, ಕೇಳ್ತೇವೆ. ಅಲ್ಲಿ ಭಗವಂತ ವಕ್ತೃವಾಗಿ ಪ್ರತಿಪಾದ್ಯನಾಗ್ತಾನೆ. ಹಾಗಾಗಿ ಕಪಿಲ ಗೀತೆಯಲ್ಲಿ ವಕ್ತೃ ಮೇಲಾಗಿ ಅವನ ಮಹಿಮೆನೇ ಹೇಳ್ತಾನೆ. ಹಾಗಾಗಿ ಪ್ರಾಸಂಗಿಕವಾಗಿಯೂ ಪರಮಾತ್ಮನೇ. 2ನೇ ಸ್ಕಂಧದಲ್ಲಿ ಬ್ರಹ್ಮದೇವರ ಬಾಯಲ್ಲಿ ಬರ್ತದೆ ಸೃಷ್ಟಿಯ ಮಹಿಮೆ. ಅಲ್ಲಿ ಪರಮಾತ್ಮ ವಕ್ತೃ ಅಲ್ಲ, ಶ್ರೋತೃ ಅಲ್ಲ. ಬ್ರಹ್ಮನಾರದ ಸಂವಾದದಲ್ಲಿ ಭಗವಂತ ಪ್ರಸಂಗದಲ್ಲಿ ಪರಮಾತ್ಮ ಪ್ರತಿಪಾದ್ಯನಾಗಿದ್ದ. 3ನೇ ಸ್ಕಂಧದಲ್ಲಿ ಒಂದು ರೀತಿ, 2ನೇ ಸ್ಕಂಧದಲ್ಲಿ ಒಂದು ರೀತಿ. 4ನೇ ಸ್ಕಂಧ ಅಲ್ಲಿ ಭಗವಂತ ಎಲ್ಲೂ ವಕ್ತೃವಾಗಿಯೂ ಇಲ್ಲ, ಶ್ರೋತೃವಾಗಿಯೂ ಇಲ್ಲ. ಆದ್ರೆ ಪ್ರಸಂಗ ಎಲ್ಲ ಪರಮಾತ್ಮನದು ಬರ್ತದೆ. ಶಿವನ ಬಾಯಲ್ಲಿ ಭಗವಂತನ ಮಹಿಮೆ. ಧ್ರುವ ಭಗವಂತನನ್ನ ಪ್ರೀತಿಪಡಿಸಿದ ಅಂತ, ಪುರಂಜನ ಅವನು ಭಗವಂತನನ್ನ ಮರತ ಅಂತ. ನೋಡಿ, ಅಲ್ಲೆಲ್ಲ ಪ್ರಸಂಗಗಳೆಲ್ಲ ಪರಮಾತ್ಮನದು, ಅಲ್ಲಿ ವಕ್ತೃ ಶ್ರೋತೃ ಅಲ್ಲ. 5ನೇ ಸ್ಕಂಧದಲ್ಲಿ
ಪ್ರಿಯವ್ರತನ ಚರಿತ್ರೆ, ಅಲ್ಲಿಯೂ ವಕ್ತೃ ಅಲ್ಲ ಶ್ರೋತೃ ಅಲ್ಲ, ಪ್ರಾಸಂಗಿಕವಾಗಿ. ಆದ್ರೆ ಋಷಭ ನಾಮಕ ಪರಮಾತ್ಮ ಋಷಭ ಗೀತೆ ಅಂತ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗ ಅಲ್ಲಿ ವಕ್ತೃವಾಗಿದ್ದಾನೆ ದೇವರೇ. ಹಾಗಾಗಿ ಋಷಭ ಗೀತೆ ಭಗವಂತ ವಕ್ತೃ, ತನ್ನ ಮಕ್ಕಳು ಭರತಾದಿಗಳೆಲ್ಲ ಶ್ರೋತೃ. ಆ ರೀತಿ ಅಲ್ಲಿ ಪರಮಾತ್ಮನ ಮಹಿಮೆ ಪ್ರಸ್ತಾಪ ಆಗ್ತದೆ. 6ನೇ ಸ್ಕಂಧದಲ್ಲಿ ಅಲ್ಲಿಯೂ ವಕ್ತೃ ಅಲ್ಲ ಶ್ರೋತೃ ಅಲ್ಲ, ಆದ್ರೆ ಅವನ ನಾಮ ಅದು ಪ್ರಾಸಂಗಿಕವಾಗಿ ಭಗವಂತ. ನಾರಾಯಣ ವರ್ಮ ಅಲ್ಲಿಯೂ ಪ್ರಾಸಂಗಿಕವಾಗಿ ವಕ್ತೃ ಅಲ್ಲ ಶ್ರೋತೃ ಅಲ್ಲ. ಮತ್ತೆ 7ನೇ ಸ್ಕಂಧದಲ್ಲಿ ಪ್ರಹ್ಲಾದ ವಕ್ತೃ, ದೈತ್ಯ ಬಾಲಕರೆಲ್ಲ ಶ್ರೋತೃಗಳಾಗ್ತಾರೆ, ಅವರಿಗೆ ಭಗವಂತನ ಮಹಿಮೆ ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಅಲ್ಲಿ ಪ್ರಾಸಂಗಿಕವಾಗಿ ಬರ್ತದೆ. ಹಾಗೆ ನಾರದರು ವಕ್ತೃಗಳು, ಯುಧಿಷ್ಠಿರ ಶ್ರೋತೃ. ಇವರಿಬ್ಬರ ಮಧ್ಯದಲ್ಲಿ ಭಗವಂತನ ಸಮತ್ವದ ನಿರ್ಣಯ ಮಾಡ್ತದೆ 7ನೇ ಸ್ಕಂಧ. ಹಾಗಾಗಿ ಅಲ್ಲಿ ಒಂದು ರೀತಿ 7ನೇ ಸ್ಕಂಧದಲ್ಲಿ ಪರಮಾತ್ಮ ಪ್ರಾಸಂಗಿಕ, ಪ್ರಸಂಗದಲ್ಲಿ ಪರಮಾತ್ಮ ಪ್ರತಿಪಾದಿತ. 8ನೇ ಸ್ಕಂಧದಲ್ಲಿಯೂ ಅಷ್ಟೇ, ಅಲ್ಲೆಲ್ಲೂ ಭಗವಂತ ವಕ್ತೃ ಆಗಿಲ್ಲ, ಅಲ್ಲಿ ಶ್ರೋತೃವೂ ಅಲ್ಲ. 9ನೇ ಸ್ಕಂಧದಲ್ಲಿ ಕೆಲವು ಕಡೆ ಕೃಷ್ಣ ವಕ್ತೃ ಆಗ್ತಾನೆ. ಕೆಲವು ಸಂದರ್ಭಗಳಲ್ಲಿ, ಅಂದ್ರೆ ಗೋವರ್ಧನನ್ನ ಪೂಜೆ ಮಾಡ್ರಿ ಅಂತ ಹೇಳುವಾಗ ಆ ಪ್ರಸಂಗದಲ್ಲಿ ಭಗವಂತನೇ ವಕ್ತೃವಾದ, ಉಪದೇಶ ಮಾಡಿದ ಗೋಪಾಲಕರಿಗೆ ಅಂತ. ಹಾಗೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳುವಾಗ ವಕ್ತೃ. ಹೀಗೆ 10ನೇ ಸ್ಕಂಧದಲ್ಲಿ ಕೆಲವು ಪ್ರಸಂಗಗಳಲ್ಲಿ ಭಗವಂತ ವಕ್ತೃ ಆಗಿದ್ದಾನೆ. 11ನೇ ಸ್ಕಂಧದಲ್ಲಿ ಅಂತೂ ಭಗವಂತನೇ ವಕ್ತೃ ಅಂತಾದದ್ದು ಉದ್ಧವನಿಗೆ. ಉದ್ಧವ ಶ್ರೋತೃವಾದ, ಈಗ ತಿಳಿಸ್ತಾ ಇರುವ ಸ್ಕಂದ. ಹೀಗೆ 12 ಸ್ಕಂಧಗಳಲ್ಲಿ ಪರಮಾತ್ಮ ಯಾವಾಗ ವಕ್ತೃ ಸ್ಥಾನದಲ್ಲಿದ್ದು ಮಹಿಮೆಗಳನ್ನ ಪ್ರಸ್ತಾಪ ಮಾಡ್ತಾನೆ, ಎಲ್ಲಿ ಪ್ರಾಸಂಗಿಕವಾಗಿ ತನ್ನ ಮಹಿಮೆಗಳನ್ನ ಪ್ರಸ್ತಾಪ ಮಾಡ್ಕೊಂಡಿದ್ದಾನೆ, ಶ್ರೋತೃವಾಗಿ ಎಲ್ಲಿ ಮಹಿಮೆಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದಾನೆ, ಹೀಗೆ ಭಾಗವತವನ್ನು ಅನಾಲಿಸಿಸ್ ಮಾಡಿದಾಗ ವಿಶೇಷ ಅಂದ್ರೆ 11ನೇ ಸ್ಕಂಧ ಬಹಳ ವಿಸ್ತೃತವಾದಂಥ ಉಪದೇಶವನ್ನು ಮಾಡ್ತಾನೆ. ಅದರಲ್ಲಿ 23ನೇ ಅಧ್ಯಾಯ ಈಗ ನಾವು ನೋಡ್ತಾ ಇರುವಂತಹದ್ದು 11ನೇ ಸ್ಕಂಧದಲ್ಲಿ ಉದ್ಧವನಿಗೆ ಕೃಷ್ಣ ಮಾಡ್ತಾ ಇರುವಂಥ ಉಪದೇಶ. ಹಿಂದೆ ಏನ್ ಬಂದಿದ್ದು ಅಂದ್ರೆ ಉದ್ಧವ ಗೀತೆ ಅಂತ ಪ್ರಸಿದ್ಧ. ಉದ್ಧವ ಶ್ರೀಕೃಷ್ಣ ಪರಮಾತ್ಮನ ಬಾಯಲ್ಲಿ ಉಪದೇಶ ಮಾಡಿಸ್ಕೊಳ್ತಾ ಇರುವಾಗ ಒಂದು ವಿಷಯ ಪ್ರಸ್ತಾಪ ಮಾಡಿದ. ಉದ್ಧವ ಉವಾಚ ಯಥೈವ ಮನುಬುದ್ಧೇಯಂ ವದನೋ ವದತಾಂ ವರ ಸುದುಸ್ಸಮಸಹಂ ಮನ್ಯೆ ಆತ್ಮನ್ಯಸದತಿಕ್ರಮಂ. ಇದು ಉದ್ಧವನ ಮಾತು. ಏನಿದರ ಅಭಿಪ್ರಾಯ ಅಂದ್ರೆ, ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕಾಮಕ್ರೋಧಾದಿಗಳನ್ನು ಎಲ್ಲವನ್ನು ಮನುಷ್ಯ ಸಹಿಸ್ಕೊಳ್ಬೇಕು ಅಂತಂದ. ಕಾಮ ಸಹಿಸ್ಕೊಳ್ಬೇಕು, ಕ್ರೋಧ ಸಹಿಸ್ಕೊಳ್ಬೇಕು, ಲೋಭ ಮದ ಮಾತ್ಸರ್ಯಗಳನ್ನು ಸಹಿಸ್ಕೊಳ್ಬೇಕು ಅಂತ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾ ಬಂದ. ಹಾಗೇನೆ ಅನೇಕ ಸಮಯದೊಳಗೆ ಭಗವದ್ಭಕ್ತರಾದ್ರೂ ಕೆಲವೊಂದು ಅವಮಾನಾದಿಗಳು ಆಗ್ತಾವಂತೆ ಜೀವನದಲ್ಲಿ, ಅದನ್ನ ಹೇಳ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಅಂಥ ಅವಮಾನಾದಿಗಳನ್ನು ಕೂಡ ಭಾಗವತರು ಭಾಗವತ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕೆ ಹೊರಟವರು ಸಹಿಸ್ಕೊಳ್ಬೇಕು ಅಂತ ಹೇಳಿದ ಕೃಷ್ಣ. ಈ ರೀತಿ ಕೃಷ್ಣ ಹೇಳಿದಾಗ ಉದ್ಧವನಿಗೆ ಅಲ್ಲಿ ಪ್ರಶ್ನೆ ಮೂಡ್ತು, ಕಾಮಕ್ರೋಧಾದಿಗಳನ್ನು ಸಹಿಸ್ಕೊಳ್ಳೋದು ಅಂದ್ರೆ ಅದು ಹೇಗ್ ಸಾಧ್ಯ? ಅವಮಾನವನ್ನ ಸಹಿಸ್ಕೊಳ್ಳೋದು ಅಂದ್ರೆ ಅದು ಹೇಗ್ ಸಾಧ್ಯ ಕೃಷ್ಣ? ಅಷ್ಟು ಸುಲಭ ಅಲ್ಲ. ಯಾರಾದ್ರೂ ಅವಮಾನ ಮಾಡ್ತಾರೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ನಾವು ಕೂಡ್ಲೇನೆ ಅವರ ಬಗ್ಗೆ ಸಿಟ್ಟಾಗ್ತೇವೆ ಯಾರಾದ್ರೂ ಅವಮಾನ ಮಾಡಿಬಿಟ್ರೆ. ಇದು ನೋಡಿ ಇಲ್ಲಿ ಪ್ರಶ್ನೆ. ಸುದುಸ್ಸಹಂ ಅಹಂ ಮನ್ಯೆ
ಆತ್ಮನಿ ಅಸದತಿಕ್ರಮಂ ಅಂದ್ರೆ ಆತ್ಮನಿ ಅಸದತಿಕ್ರಮಂ ಅಂತಂದ್ರೆ ಅಸಜ್ಜನರು ಮಾಡುವಂತಹ ಅವಮಾನವನ್ನ ಸಹಿಸ್ಕೊಳ್ಬೇಕು ಅಂತೇನಂತ ಇದ್ದಿ ಸುದುಸ್ಸಹಂ ಅನ್ನೇ. ಇದು ಯಾಕೋ ನನ್ನ ಕೈಯಲ್ಲಿ ಸಾಧ್ಯ ಹೌದಾ, ಇದು ಸಾಧ್ಯ ಆಗ್ತದ, ಸಾಧ್ಯ ಆಗಲ್ಲ ಅಂತ ಅನಿಸ್ತಾ ಇದೆ ಅಂತ ಶುರು ಮಾಡಿದ. ನೋಡಿ, ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ನಮ್ಮ ಬದುಕಿನಲ್ಲಿ ಅವಮಾನ ಸಹಿಸ್ಕೊಳ್ಳೋದು ಹೇಗೆ, ಸಾಧ್ಯನೇ ಇಲ್ಲ ಅನ್ನೋ ಆಕ್ಷೇಪ ಅವ ಮಾಡ್ತಾ ಇದ್ದಾನೆ. ಇದು ಉದ್ಧವನ್ ಪ್ರಶ್ನೆ. ಎಲ್ಲಿ ತನಕ ಕೇಳ್ತಾನೆ ಅಂದ್ರೆ, ಅವಮಾನಾದಿಗಳು ಆದಾಗ ಮನುಷ್ಯನಿಗೆ ಕೂಡ್ಲೆ ಬರೋದು ಯಾವುದು, ಸಿಟ್ಟು. ಅವಮಾನ ಆದ ಕೂಡ್ಲೆ ಬರೋದು ಮೊದಲು ಸಿಟ್ಟು ಬರ್ತದೆ. ಅವಮಾನ ಸಹಿಸ್ಕೊಳ್ಳೋಣ ಅಂತ ಹೊರಟ್ರೆ ಸಿಟ್ಟು ಬರ್ತದೆ. ಸಿಟ್ಟು ಸಹಿಸ್ಕೊಳ್ಳಿಕ್ಕಂತೂ ಆಗೋದೇ ಇಲ್ಲ ಮನುಷ್ಯನಿಗೆ, ಅದು ಅಶಕ್ಯವಾಗ್ತದೆ. ಅದನ್ನ ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿದುಷಾಮಪಿ ವಿಶ್ವಾತ್ಮನ್ ಪ್ರಕೃತಿರ್ಹಿ ಬಲೀಯಸಿ ಋತೆ ತ್ವದ್ಧರ್ಮ ನಿರತಾನ್ ಶಾಂತಾಸ್ತೆ ಚರಣಾಲಯಾನ್. ಹೇ ವಿಶ್ವಾತ್ಮನ್, ಸರ್ವಾತ್ಮನ್ ಅಂತ ಅರ್ಥ, ಸರ್ವಾಂತರ್ಯಾಮಿಯಾದಂತಹ ಶ್ರೀ ಕೃಷ್ಣ ಪರಮಾತ್ಮ, ತೇ ಚರಣಾಲಯಾನ್, ನಿನ್ನ ಚರಣ ಶರಣು ಬಂದಂತಹ ಭಕ್ತರಿಗೆ ಅಹಂಕಾರ, ಮಮಕಾರ, ಈ ದೋಷಗಳೆಲ್ಲವೂ ಕೂಡ ಯದ್ಯಪಿ ದೂರ ಆಗಿರ್ತದೆ. ಆದ್ರೆ ಅಸಜ್ಜನರು ಎಷ್ಟು ಜ್ಞಾನಿ ಆದರೂ ಕೂಡ ಭಾಗವತ ಭಗವದ್ಭಕ್ತ ಅಸಜ್ಜನರ ಅವಮಾನ ಮಾಡಿದಾಗ ಅದರಿಂದ ಬರುವಂತಹ ಸಿಟ್ಟು, ಆ ಅವಮಾನದಿಂದ ಆಗುವಂತಹ ದುಃಖ, ಅದನ್ನ ಅಷ್ಟು ಸುಲಭ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ಬಹಳ ಬಲಿಷ್ಠವಾಗಿರ್ತದೆ ಅಂತಂತ. ಮನುಷ್ಯನಿಗೆ ದೇಹಾಭಿಮಾನ ಬಹಳ ಇದ್ದದ್ರಿಂದ ಮತ್ತೊಬ್ರು ಮಾಡುವಂತ ಆ ಅವಮಾನವನ್ನ ಸಹಿಸ್ಕೊಳ್ಳಿಕ್ ಸಾಧ್ಯನೇ ಆಗಲ್ಲ. ಋತೆ ತ್ವದ್ಧರ್ಮ ನಿರತಾನ್ ಶಾಂತಾಸ್ತೆ ಚರಣಾಲಯಾನ್ ಅಂತಾನೆ. ಮತ್ತೆ ತ್ವದ್ಧರ್ಮ ನಿರತಾನ್ ಋತೆ, ನಿನ್ನ ಯಜನ, ನಿನ್ನ ಪೂಜೆ, ನಿನ್ನ ಬಗ್ಗೆ ಶ್ರವಣ ಮಾಡುವಂಥ ಭಗವದ್ಭಕ್ತರು ಬಹಳ ಪರಿಶ್ರಮ ಪಟ್ಟು ಅಹಂಕಾರ ಮಮಕಾರಗಳನ್ನು ಗೆದ್ದಿರ್ತಾರೆ. ಅಂಥ ಭಗವದ್ಭಕ್ತರನ್ನ ಬಿಟ್ಟು ಉಳಿದವರಿಗಂತೂ ಸಾಧ್ಯವೇ ಇಲ್ಲ ಅಂತ ಅನಿಸ್ತದೆ. ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ನನಗೆ ಒಂದಿಷ್ಟು ಉಪಾಯವನ್ನು ಹೇಳು. ಇಂದಲ್ಲ ನಾಳೆ ಭಗವದ್ಭಕ್ತರು ಈ ವಿಷಯದಲ್ಲಿ ಗೊಂದಲಕ್ಕೀಡಾಗಬಹುದು. ಎಷ್ಟು ಅವಮಾನ ಆಗ್ತಾ ಇದೆ, ಯಾಕಿಷ್ಟು ಅವಮಾನ ಮಾಡಿಸ್ತಾನೆ ಭಗವಂತ ನನ್ನನ್ನ, ಆ ಅವಮಾನದಿಂದ ಸಿಟ್ಟು ಬರ್ತಾ ಇರ್ತದೆ, ಇಷ್ಟು ಯಾಕೆ ಸಿಟ್ಟು ತರಿಸ್ತಾನೆ ನನಗೆ, ಹೇಗಿದನ್ನ ನಿಯಂತ್ರಿಸ್ಕೊಳ್ಬೇಕು ಅಂತ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಅನಿಸೀತಲ್ಲ. ಹಾಗಾಗಿ ಆ ಸಿಟ್ಟನ್ನ ಸಹಿಸ್ಕೊಳ್ಳಿಕ್ಕೂ ಅವಮಾನಾದಿಗಳನ್ನ ಆದಾಗಲೂ ಕೂಡ ಸಹಿಸ್ಕೊಳ್ಳಿಕ್ಕೂ ಏನಾದ್ರೂ ಉಪಾಯ ಹೇಳು, ಅದನ್ನ ನಾನು ಕೇಳ್ತೇನೆ ಅಂತ ಉದ್ಧವ ಪ್ರಾರಂಭ ಮಾಡಿದ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಕೃಷ್ಣನ ಮಾತು. ಶ್ರೀ ಶುಕ ಉವಾಚ ಅಂತಾರೆ. ಶುಕಾಚಾರ್ಯರು ಪರೀಕ್ಷಿತನಿಗೆ ಶ್ರೀಕೃಷ್ಣ ಏನ್ ಉತ್ತರ ಹೇಳ್ದ ಅಂತ ಮುಂದೆ ಪ್ರಾರಂಭ ಮಾಡ್ತಾರೆ. ಸ ಏವ ಮಾಶಂಸಿತ ಉದ್ಧವೇನ, ಸ ಏವಂ ಆಶಂಸಿತ ಉದ್ಧವೇನ ಅಂತ ಪ್ರಾರಂಭ ಆಯ್ತು. ಉದ್ಧವೇನ ಆಶಂಸಿತ ದಾಶಾರ್ಹವರ್ಯ ಭಾಗವತ ಮುಖ್ಯೇನ ಅಂತಾರೆ. ಭಾಗವತ ಮುಖ್ಯೇನ ಅಂದ್ರೆ ಭಗವದ್ಭಕ್ತರಲ್ಲಿ ಪ್ರಧಾನ ಭಗವದ್ಭಕ್ತ ಅಂದ್ರೆ ಉದ್ಧವ. ಅಂಥವನು ಈ ಪ್ರಶ್ನೆ ಮಾಡ್ತಿದ್ದಾನೆ. ಆಗ ಶ್ರೀಕೃಷ್ಣ ಸಭಾಜಯನ್ ಭೃತ್ಯ ವಚೋ ಮುಕುಂದ ತಮಾಭಭಾಷೆ ಶ್ರವಣೀಯ ವೀರ್ಯ, ತಮಾಭಭಾಷೆ ಶ್ರವಣೀಯ ವೀರ್ಯ ಮುಕುಂದ ತಮಾಭಭಾಷೆ ಸಭಾಜಯನ್. ಆ ಭಗವಂತ ಅವನನ್ನ ಬಹಳಷ್ಟು ಸನ್ಮಾನಿಸ್ತಾ ಗೌರವಿಸ್ತಾ ಅವನ ಮಾತನ್ನ ಒಪ್ಪಿ ಭೃತ್ಯ ವಚಃ ಸಭಾಜಯನ್ ಮುಕುಂದ ತಮಾಭಭಾಷೆ.
ಭಗವಂತ ಉದ್ಧವನನ್ ಕುರಿತು ಉತ್ತರ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನ್ ಉತ್ತರ ಕೊಟ್ಟ ಉದ್ಧವನಿಗೆ ಅಂದ್ರೆ, ಶ್ರೀ ಭಗವಾನುವಾಚ ಬಾಹ್ಯಾಂತರ್ಭಜನೋ ಹ್ಯತ್ರ ಸಾಧುರ್ವೈ ದುರ್ಜನೇರಿತೈಃ ದುರುಕ್ತೈರ್ಭಿನ್ನಮಾತ್ಮಾನಂ ಯಃ ಸಮಾಧಾತುಮೀಶ್ವರಃ. ಕೃಷ್ಣ ಅಂತಾನೆ, ಎಂಥವರು ಅದನ್ನ ಸಹಿಸ್ಕೊಳ್ಬಹುದು, ಅವಮಾನದಿಂದ ಉಂಟಾಗುವ ಸಿಟ್ಟು ಎಂಥವ್ರು ಸಹಿಸ್ಕೊಳ್ತಾರೆ ಅಂದ್ರೆ, ಬಾಹ್ಯಾಂತರ್ಭಜನ ಸಾಧು ದುರ್ಜನೇರಿತೈಃ ದುರುಕ್ತೈಃ ಭಿನ್ನಮಾತ್ಮಾನಂ ಸಮಾಧಾತುಂ ಈಶ್ವರಃ ಅಂತಂದ. ಎಂಥ ಅದ್ಭುತವಾದ ಮಾತು. ಬಾಹ್ಯಾಂತರ್ಭಜಮಾನ, ಒಳ ಹೊರಗೆ ಭಗವಂತನನ್ನ ಭಜನೆ ಮಾಡುವವ ಒಂದರ್ಥ. ಒಳಗೂ ಹೊರಗೂ ನಿರಂತರ ಪರಮಾತ್ಮನನ್ನ ಕಾಣ್ತಾ ಇರ್ತಾನಂತೆ. ಭಜಮಾನ ಅನ್ನೋ ಶಬ್ದದ ಅಭಿಪ್ರಾಯ ಅದು. ಅಥವಾ ಬಾಹ್ಯಾಂತರ್ಭಜನ ಅಂದ್ರೆ ಬಾಹ್ಯ ಶತ್ರು ಹಾಗೂ ಆಂತರ ಶತ್ರು ಅಂತ ಇರ್ತಾರೆ. ಅವರನ್ನ ಭಜನ ಅಂದ್ರೆ ಶೋಷಕರ ಅಂತ ಅರ್ಥ. ಅಂದ್ರೆ ಒಳಶತ್ರುಗಳು ಅಂದ್ರೆ ಕಾಮಕ್ರೋಧಾದಿಗಳು, ಹೊರಶತ್ರುಗಳು ಅಂತ ಬೇರೆ ಇರ್ತಾರೆ. ಅವರಿಬ್ಬರನ್ನು ಯಾರು ನಿಯಂತ್ರಣ ಮಾಡಿರ್ತಾನೆ ಅಂತಹ ಸಾಧುವಾದವನು ಎಂಥ ಅವಮಾನ ಆದರೂ ಕೂಡ ಅದನ್ನ ಸಹಿಸ್ಕೊಳ್ತಾನೆ ಅಂತ ಶುರು ಮಾಡಿದ ಕೃಷ್ಣ. ಉಳಿದವರಿಗೆ ಸಾಧ್ಯ ಇಲ್ಲ. ಬೇರೆಯವರು ಯಾರಾದ್ರೂ ಅವಮಾನ ಮಾಡಿದ್ರೆ ಆ ಕೂಡ್ಲೆ ಆ ಕ್ಷಣದಲ್ಲೇ ಸಿಟ್ಟಾಗಿ ಒಂದು ಉತ್ತರ ಕೊಟ್ಟೇ ಬಿಡ್ತಾನೆ, ಅವ್ರಿಗೊಂದು ಅವಮಾನ ಮಾಡ್ತಾನೆ. ಆದ್ರೆ ಒಳ ಹೊರಗೆ ಭಗವಂತನ ಬಗ್ಗೆ ಭಾವ ಇಟ್ಟುಕೊಂಡವ, ಅವನನ್ನು ಭಜಿಸುವವ ಮಾತ್ರ ಬಹಳ ಅದ್ಭುತವಾಗಿ ಅದನ್ನು ಸಹಿಸ್ಕೊಳ್ತಾನೆ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವನಿಗೆ ಇರ್ತದೆ ಅಂತ ಕೃಷ್ಣ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ನ ತಥಾ ತಪ್ಯತೆ ವಿದ್ಧ ಪುಮಾನ್ ಬಾಣೈಹಿ ಹಿ ಮರ್ಮಗೈಹಿ ಅಂತಾರೆ. ಮನುಷ್ಯನಿಗೆ ಶಸ್ತ್ರವೋ ಅಸ್ತ್ರವೋ ಬಾಣವೋ ಶರೀರಕ್ಕೇನಾದ್ರೂ ತಗುಲಿದ್ರೆ ಗಾಯ ಆಗ್ತದೆ, ರಕ್ತ ಬರ್ತದೆ, ಅದು ದುಃಖ ಕೊಡ್ತದೆ. ಆದ್ರೆ ಅದನ್ನ ಸಹಿಸ್ಕೊಳ್ಬೋದಂತೆ. ಆ ಮಾತಿನ ಬಾಣ ಯಾರನ್ನಾದ್ರೂ ಚುಚ್ಚಿದ್ರೆ ಅದು ಎಂದೂ ಸಹಿಸ್ಲಿಕ್ಕೆ ಆಗಲ್ಲ. ಯಥಾ ತುದಂತಿ ಮರ್ಮಸ್ಥಾಹ ಅಸತಾಂ ಪರುಷೇ ಶವಃ ಅಸತಾಂ ಪರುಷೇ ಶವಃ. ಬಹಳ ಅದ್ಭುತ ಭಾಗವತದ ಮಾತು. ಬಹಳಷ್ಟು ಮನುಷ್ಯನಿಗೆ ಮರ್ಮಾಘಾತ ಮಾಡುವಗಳು ಯಾವುವು? ಅಸ್ತ್ರನೂ ಅಲ್ಲ, ಶಸ್ತ್ರನೂ ಅಲ್ಲ. ಅದು ಕಾಲಿಕ ಪೆಟ್ಟು, ಸ್ವಲ್ಪ ಹೊತ್ತಿರ್ತದೆ, ಸ್ವಲ್ಪ ಹೊತ್ತಿಗೆ ಆ ಶಮನ ಆಗಿಬಿಡ್ತದೆ ದುಃಖ. ಆದ್ರೆ ಬಾಯಲ್ಲಿ ಬರೋ ಮಾತಿದೆ ಅಲ್ಲ, ವಿಪರೀತ ಚುಚ್ಚು ಚುಚ್ಚು ಮಾತು, ಆ ಮರ್ಮಾಘಾತ ಮಾಡ್ತದೆ. ರಾತ್ರಿ ನಿದ್ರೆ ಬರ್ಸಲ್ಲ, ಊಟ ಸೇರುವಂತಾಗಲ್ಲ, ಊಟ ಮಾಡಿದ್ರೂ ಊಟ ಸೇರ್ತಿರಲ್ಲ, ಹೀಗ್ ಮಾಡ್ತದೆ. ಆದ್ರೆ ಅದನ್ನ ಸಾಧು ಆದವ ಅಂತಾಗಿದ್ರೆ ಅಂಥದ್ದನ್ನು ಸಹಿಸ್ಕೊಳ್ತಾನೆ, ಅವನೊಬ್ಬ ಸಮರ್ಥ. ಯಾಕಂದ್ರೆ ಬೈಯೋನಲ್ಲಿ ದೇವರನ್ನು ಕಾಣ್ತಾನೆ, ಬೈದ ಮಾತಿನಲ್ಲಿ ದೇವರನ್ನು ಕಾಣ್ತಾನೆ, ತನ್ನೊಳಗೆ ದೇವರನ್ನು ಕಾಣ್ತಾನೆ, ತನ್ನ ದೇಹದ ಮೇಲೆ ಅಭಿಮಾನ ಬಿಟ್ಟಿರ್ತಾನೆ, ಸ್ಥಿರ ಚರ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ನಂಬಿರ್ತಾನೆ. ಅಂಥ ಅಧ್ಯಾತ್ಮ ಯೋಗಿ ಸರ್ವಸಂಗ ತ್ಯಜಿಸಿದವ ಎಂಥ ಮಾತನ್ನಾಡಿದ್ರೂ ಕೂಡ ಅದನ್ನ ಅವನು ಗಟ್ಟಿ ಮುಟ್ಟಾಗಿ ಎದುರಿಸ್ತಾನಂತೆ, ಏನಾದ್ರೂ ಮಾತನಾಡ್ಲಿ ಅಂತ. ಇದಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳ್ತಾನೆ. ಏನದು ಆ ಇತಿಹಾಸ ಏನು ಅಂದಾಗ, ಕಥಯಂತಿ ಮಹಾಪುಣ್ಯಂ ಇತಿಹಾಸಮಿಹೋದ್ಧವ. ಹೇ ಉದ್ಧವ, ಮಹಾಪುಣ್ಯಂ ಇತಿಹಾಸಂ ಕಥಯಂತಿ ಅಂತ ಪ್ರಾರಂಭ ಮಾಡಿದ. ಬಹಳ ಪುಣ್ಯಪ್ರದವಾದ ಒಂದು ಇತಿಹಾಸ ಇದೆ ಅಂತ ಹೇಳ್ತಾನೆ ಕೃಷ್ಣ. ನಿನಗೋಸ್ಕರ ಅದನ್ನು ವರ್ಣನೆ ಮಾಡ್ತೇನೆ, ನಿನ್ ಪ್ರಶ್ನೆಗೆ ಅದು ಉತ್ತರ. ಅವಮಾನ ಸಹಿಸಿಕೊಳ್ಳೋದು ಹೇಗೆ ಅಂತ ಕೇಳದಿಲ್ಲ, ಅದಕ್ಕೊಂದು ಇತಿಹಾಸವೇ ಇದಕ್ಕೆ ಉತ್ತರ. ಕೇನಚಿತ್ ಭಿಕ್ಷುಣಾ ಗೀತಂ ಪರಿಭೂತೇನ ದುರ್ಜನೈಃ. ಅನೇಕ ದುರ್ಜನರು ಒಬ್ಬ ಭಿಕ್ಷು ಅಂತನ್ನೋ ಕಾರಣಕ್ಕೆ ಅವನನ್ನ ತಿರಸ್ಕಾರ ಮಾಡಿರ್ತಾರೆ.
ಅವನು ತನ್ನ ಅನುಭವದ ನುಡಿಗಳನ್ನೇ ಹೇಳ್ತಾನೆ. ಅದನ್ನ ನಿನಗೆ ತಿಳಿಸ್ತೇನೆ. ಮೊದಲು ಅವನು ಯಾರು, ಅವನು ಯಾಕೆ ಸನ್ಯಾಸಿ ಆದ, ಅವನಿಗೆ ಇಂಥ ಅನುಭವದ ಮಾತುಗಳು ಬರ್ಲಿಕ್ಕೆ ಅವನಿಗೆ ಏನ್ ಅನುಭವ ಆಯಿತು ಅದು ಬೇಕಲ್ಲ. ಅದನ್ನ ಪರಿಚಯ ಮಾಡಿಸ್ಲಿಕ್ಕೆ ಅವನ ಕಥೆ ಹೇಳ್ತಾ ಬರ್ತಾನೆ ಕೃಷ್ಣ. ಅವಂತಿ ದೇಶದಲ್ಲಿ, ಅವನ ಹೆಸರು ಉಲ್ಲೇಖಿಸಿಲ್ಲ, ಒಬ್ಬ ಶ್ರೀಮಂತ ಇದ್ದ, ವಿಪ್ರ. ಅವನು ಶ್ರೀಮಂತ ಅಷ್ಟೇ, ಆದ್ರೆ ಶ್ರೀಮಂತಿಕೆಯನ್ನು ಅನುಭವಿಸ್ತಿರ್ಲಿಲ್ಲ. ಹೊಟ್ಟೆಪಾಡಿಗಾಗಿ ಅಂತ ಕೃಷಿ ಬದುಕನ್ನು ಅವಲಂಬಿಸಿದ್ದ, ಕೃಷಿಯನ್ನ ಕಾಯಕ ಮಾಡ್ಕೊಂಡಿದ್ದ. ಒಂದಿಷ್ಟು ಮಾರಾಟ ಮಾಡ್ತಿದ್ದ, ಬೆಳೆದ ಧಾನ್ಯಗಳನ್ನ ಹಣ ಸಂಪಾದಿಸ್ತಿದ್ದ. ಸಂಪಾದಿಸಿದ ಹಣ ಎಲ್ಲ ತಂದು ಅದನ್ನ ಕೂಡಿಡ್ತಿದ್ದೆ ಹೊರತು ಅದನ್ನ ಖರ್ಚು ಮಾಡ್ತಿರ್ಲಿಲ್ಲ. ವಾರ್ತಾ ವೃತ್ತಿ ಕದರ್ಯಸ್ತು ಕಾಮಿ ಲುಬ್ಧೋತಿ ಕೋಪನಃ. ಶ್ರೀಮಂತ ವಿಪ್ರನಿಗೆ ಶ್ರೀಮಂತಿಕೆ ಬಂದಿದೆ, ಖರ್ಚು ಮಾಡ್ತಾ ಇಲ್ಲ, ಮತ್ತೊಬ್ರು ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಸಹಾಯ ಮಾಡ್ತಾ ಇರ್ಲಿಲ್ಲ. ಇನ್ನೊಬ್ರ ಹತ್ರ ಹಣ ಇದೆ ಅಂತಂದ್ರೆ ಅದನ್ನು ಬಯಸೋದು ಬಿಡ್ತಿರ್ಲಿಲ್ಲ. ಅದಕ್ಕೆ ಕಾಮಿ. ತಾನಾದ್ರೂ ಭೋಗ ಮಾಡ್ತಾನ, ಭೋಗನೂ ಇಲ್ಲ. ಹಣ ಇದೆ, ಧರ್ಮನೂ ಇಲ್ಲ, ಭೋಗನೂ ಇಲ್ಲ. ಇನ್ನೊಬ್ರು ಕೇಳಿದ್ರೆ ಅವ್ರಿಗೆ ಕೊಡೋದು ಅಂತ ಇಲ್ವೇ ಇಲ್ಲ. ಇನ್ಯಾರಾದ್ರೂ ಶ್ರೀಮಂತರು ಹಣ ಗಳಿಸಿದ್ರೆ ಅದು ಮತ್ತೆ ಅದು ಬೇಕು ಅಂತ ಬಯಸೋ ಭಾವ. ಕೋಪ ಮೂಗಿನ ತುದಿ ಮೇಲೆ ಇತ್ತಂತೆ. ಹಾಗಾಗಿ ಅತಿ ಕೋಪನಃ, ಅತಿ ಕೋಪಿಷ್ಠನಾಗಿದ್ದ. ಇಂಥ ಒಂದು ಕ್ಯಾರೆಕ್ಟರ್ ಅವನದು. ಈ ತರದ ಪಾತ್ರ ಅವನಿಗಿತ್ತು ಅಂತ ಹೇಳುವಾಗಲೇ ಭಾಗವತ ಎಲ್ಲೋ ಒಂದ್ ಕಡೆಯಿಂದ ನಮ್ಮನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ವಾರ್ತಾವೃತ್ತಿ ಕದರ್ಯಸ್ತು ಕಾಮಿ ಲುಬ್ಧ ಅತಿ ಕೋಪನಃ ಅಂತಾನೆ ಕೃಷ್ಣ. ಅವನು ಜೀವನೋಪಾಯ, ಅವ ಹಣ ಗಳಿಸಿದ್ದನ್ನು ಕೂಡಿಡ್ತಿದ್ದದ್ದು, ಇನ್ನೊಬ್ಬರ ಹಣ ನೋಡಿ ಅದು ಬೇಕು ಅಂತ ಬಯಸ್ತಿದ್ದದ್ದು. ತಾನು ಮಾತ್ರ ಧರ್ಮಕ್ಕೂ ಖರ್ಚು ಮಾಡ್ತಿರ್ಲಿಲ್ಲ, ತಾನೇ ಉಪಭೋಗನೂ ಮಾಡ್ತಿರ್ಲಿಲ್ಲ. ಮೇಲಾಗಿ ಅತಿ ಕೋಪಿಷ್ಠನಾಗಿತ್ತು. ನೋಡಿ, ಹೀಗೊಂದು ಕ್ಯಾರೆಕ್ಟರ್ ಅನ್ನ ಕೃಷ್ಣ ಪರಿಚಯ ಮಾಡಿಸ್ತಾನೆ. ಹೀಗಿದ್ದವನ್ ಕಡೆ ಯಾರು ಬರ್ಲಿಕ್ಕೆ ಸಾಧ್ಯ ಹತ್ರ? ಜ್ಞಾತಯೋ ತಿಥಯಸ್ತಸ್ಯ ವಾಂಗ್ಮಾತ್ರೇಣಾಪಿ ನಾರ್ಚಿತಃ. ಆತ ಹೇಗಿದ್ದ ಅಂದ್ರೆ ಎಂದೂ ತನ್ನ ಸಂಬಂಧಿಗಳನ್ನ ಮಾತೇ ಆಡಿಸ್ತಿರ್ಲಿಲ್ಲ ಅಂತ. ಎಲ್ಲಿ ಮಾತಾಡಿಸಿದ್ರೆ ಹಣದ ವಿಷಯ ಚರ್ಚೆಗೆ ಬಂದಾಗ ಅಪ್ಪಿ ತಪ್ಪಿ ಅವರಿಗೆ ನಾನು ಹಣ ಕೊಡಬೇಕಾದೀತೋ ಏನೋ ಅಂತ ಹಣದ ಮೇಲೆ, ಕೂಡಿಟ್ಟ ಹಣದ ಮೇಲಿದ್ದ ಲೋಭದಿಂದ ಒಬ್ಬ ಸಂಬಂಧಿಕರನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಹಾಗೂ ಅತಿಥಯ, ಮನೆಗೆ ಅತಿಥಿಗಳು ಬಂದ್ರೆ ಅವರನ್ನಂತೂ ತಿರುಗೇ ನೋಡ್ತಿರ್ಲಿಲ್ಲಂತೆ. ಶೂನ್ಯ ವಾಸತ ಆತ್ಮಾಪಿ ಕಾಲೇ ಕಾಮೈರನರ್ಚಿತ ಅಂತಾರೆ. ಶೂನ್ಯವಾಸತ, ಎಂಥ ವಿಚಿತ್ರ ನೋಡ್ರಿ. ಶೂನ್ಯಂ ಅತಿಥಿ ಬಂಧು ವಿಶ್ಚ. ಅತಿಥಿಗಳು ಬಂದ್ರು ಅವರನ್ನ ಸತ್ಕರಿಸೋ ಹಾಗಿಲ್ಲ, ಅವರನ್ನ ಮಾತಾಡಿಸೋ ಹಾಗಿಲ್ಲ. ಹಣ ಖರ್ಚಾಗ್ತದೆ. ಹಣ ಕೇಳಿದ್ರೆ, ಇನ್ನು ಬಂದ್ರೆ ಅವರಿಗೆ ಎಂತ ಅನ್ನ ಹಾಕ್ಬೇಕು, ಅನ್ನದ ಖರ್ಚು. ಹಾಗಾಗಿ ಮತ್ತೆ ಅವ್ರ ಮನೆಗೆ ಬರೋ ಹಾಗಿಲ್ಲ. ಇನ್ನು ಇನ್ನೊಂದು ಅರ್ಥ ಶೂನ್ಯವಾಸತ ಅಂದ್ರೆ ಮನೆಯಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಮನೆಗೆ ಅಂತ ಉಪಯೋಗಿಸ್ಲಿಕ್ಕೆ ಅಂತ ಪದಾರ್ಥಗಳಿರ್ತಾವೆ, ಪಾತ್ರೆಗಳು. ಆ ಪಾತ್ರೆಗಳು ಕೂಡ ತಾಮ್ರಮಯವಾದದ್ದು, ಹಿತ್ತಾಳಿಮಯವಾದದ್ದು ಇಡ್ತಿರ್ಲಿಲ್ಲ. ಅದು ಲೋಹ, ಮಣ್ಣು, ಯಾಕಂದ್ರೆ ಅದರದ್ದು ಖರ್ಚು ಕಡಿಮೆ. ಈ ಅರ್ಥದಲ್ಲಿ ಶೂನ್ಯಾವಾಸತ ಅಂತ ಕರೆದ್ರಂತೆ. ಹೋಗ್ಲಿ, ತನಗೆ ಹಸಿವೆ, ತನ್ನ ನೀರಡಿಕೆ, ಅದಕ್ಕಾಗಾದ್ರೂ ಒಂದಿಷ್ಟು ಖರ್ಚು ಮಾಡ್ಬೇಕಲ್ಲ ಅಂದ್ರೆ ಸ್ವಯಮಪಿ ಕಾಮೈರುದ ಪೂರ್ತಿಯಾದಿಬಿಹಿ, ಎಷ್ಟೋ ಅಷ್ಟೇ, ಸ್ವಲ್ಪ ಕಡಿಮೆ ತಿಂದ್ರೂ ಪರವಾಗಿಲ್ಲ, ಖರ್ಚು ಜಾಸ್ತಿ ಆಗ್ಬಾರ್ದು ಅಂತಿದ್ನಂತೆ. ಹೋಗ್ಲಿ, ಕಾಮ್ಯ ಸ್ತ್ರೀ ಪುತ್ರಾದಿಬಿಹಿ ನಾರ್ಚಿತ. ಹೆಂಡತಿಯನ್ನು ಹೆಚ್ಚು ಮಾತಾಡಿಸೋ ಹಾಗಿಲ್ಲ. ಮಾತಾಡಿಸಿದ್ರೆ ಏನಾದ್ರೂ ಆಭರಣ ಮಾಡು ಅಂತ ಹೇಳಿ ಕಳಿಸಿದ್ರೆ, ಮಕ್ಕಳನ್ನು ಮಾತಾಡಿಸಿದ್ರೆ ಬಟ್ಟೆ ತೆಗೆದುಕೊಡು ಅಂತ ಮಕ್ಕಳು ಕೇಳಿದ್ರೆ
ಹಾಗಾಗಿ ಅವರ ಜೊತೆಯಲ್ಲಿ ಸಂಪರ್ಕನೇ ಮಾಡ್ತಿರ್ಲಿಲ್ಲ. ಕಾಮೈ ಕಾಲೇ ಅನರ್ಚಿತ ಅಂದ್ರೆ ಈ ಅಭಿಪ್ರಾಯ. ಇಂಥ ಒಂದು ಪಾತ್ರ ಒಂದು ದುಶೀಲಸ್ಯ ಕದರ್ಯಸ್ಯ ದೃಶ್ಯತಃ ಪುತ್ರ ಬಾಂಧವಾನ್ ದಾರ ದುಹಿತರಹ ಭೃತ್ಯಾಹ ವಿಷಣ್ಣ ನಾಚರನ್ ಪ್ರಿಯಂ. ಇದೆಂಥ ಕ್ಯಾರೆಕ್ಟರ್ ನೋಡ್ರಿ. ದುಶೀಲಸ್ಯ ಕದರ್ಯಸ್ಯ, ಯಾವತ್ತೂ ಕೂಡ ಇವನು ತನ್ನ ಹಣ ಖರ್ಚು ಆಗದೆ ಇರ್ಲಿಕ್ಕೆ ಹೇಗೆ ಬೇಕೋ ಹಾಗೆ ಮನೆ ಒಳಗೆ ತನ್ನನ್ನು ರೂಪಿಸ್ಕೊಂಡಿದ್ನಂತ. ಮಕ್ಕಳು ಬಾಂಧವರು ಅವರನ್ನ ಯಾವ ಕಾರಣಕ್ಕೂ ಸ್ನೇಹದಿಂದ ನೋಡೋದು ಅಂತ ಇಲ್ವೇ ಇಲ್ಲ. ಹೆಂಡತಿ ದಾರಾಹ ದುಹಿತರಹ ಭೃತ್ಯಾಹ ವಿಷಣ್ಣಾಹ, ಇವನಿಂದ ಬಹಳ ಮನಸ್ಸಿಗೆ ನೊಂದ್ಕೊಳ್ತಿದ್ರಂತೆ. ಯಾಕಿಷ್ಟಿದ್ದಾನೋ ಭಾರಿ ಲೋಭಿ ಇವ ಅಂತ. ತಸ್ಯೈವಂ ಯಕ್ಷವಿತ್ತಸ್ಯ ಚ್ಯುತಸ್ಯೋ ಭಯಲೋಕತಃ ಧರ್ಮಕಾಮ ವಿಹೀನಸ್ಯ ಚುಕ್ರುಧು ಪರಿ ಪಂಚಭಾಗಿನಃ. ಇಷ್ಟು ಹಣವನ್ನ ಕೂಡಿಟ್ಟು ಖರ್ಚು ಮಾಡಬಾರ್ದು ಅಂತ ಲೋಭದಿಂದ ಆತ ಇದ್ದಾಗ ಇವನ ಬಗ್ಗೆ ದೇವತೆಗಳು ಪಂಚಯಜ್ಞ ಮಾಡ್ತಿಲ್ಲ, ಅತಿಥಿ ಸತ್ಕಾರ ಮಾಡ್ತಿಲ್ಲ, ಬಂಧು ಬಾಂಧವರು ಯಾರೂ ಕೂಡ ನೆಮ್ಮದಿಯಿಂದ ಇರ್ತಿರ್ಲಿಲ್ಲ ಮನೆ ಒಳಗೆ. ಎಲ್ರೂ ಶಪಿಸ್ತಿದ್ರು, ಸಾಕಾಗಿ ಹೋಗಿತ್ತು. ಧರ್ಮ ಕಾಮವಿಹೀನಸ್ಯ ಚುಕೃಧು ಪಂಚಭಾಗಿನಃ. ಮನುಷ್ಯ ಈ ಥರದ ತನ್ನ ವರ್ತನೆಯನ್ನ ಏನಾದ್ರೂ ಇಟ್ಟಿದ್ರೆ ಬದಲಾವಣೆ ಮಾಡ್ಕೊಳ್ಳೇಬೇಕು. ಅಂಥ ವರ್ತನೆ ಇದ್ದದ್ರಿಂದ ಅವನಿಗೆ ಆ ದೇವತೆಗಳೆಲ್ಲರೂ ಕೂಡ ಮುನಿಸ್ಕೊಂಡು ಸಿಟ್ಟಾದ್ರು. ಇವನ ಹಣೆ ಬಾರನೆ ಇಷ್ಟು ಅಂತ ಸಿಟ್ಟಾಗ್ಬಿಟ್ರು ಅವನ ಬಗ್ಗೆ. ಆವಾಗ ತದವಧ್ಯಾನ ವಿಸ್ರಸ್ತು ಪುಣ್ಯಸ್ಕಂಧಸ್ಯ ಭೂರಿದ. ಹೇ ಭೂರಿದ, ಬಹುದಾನಪ್ರದ ಅಂತನ್ನೋ ಅರ್ಥದಲ್ಲಿ ಉದ್ಧವನನ್ನ ಕೃಷ್ಣ ಹೇ ಭೂರಿದ ಅಂತ ಅವನನ್ನ ಸಂಬೋಧಿಸಿದಾನೆ. ಹೇ ಉದ್ಧವ, ತದವಧ್ಯಾನ ವಿಸ್ರಸ್ತ ಪುಣ್ಯಸ್ಕಂಧಸ್ಯ, ಎಲ್ಲಿವರೆಗೂ ಪುಣ್ಯ ಇರ್ತದೆ ಅಲ್ಲಿವರೆಗೂ ನಾವು ಚೆನ್ನ. ಯಾವಾಗ ಇವನಿಗೆ ಪುಣ್ಯ ಕಡಿಮೆ ಆಯ್ತು, ಹೆಂಡತಿ ಮಕ್ಕಳು ಎಲ್ಲರನ್ನ ಮನೆ ಒಳಗಿದ್ರೂ ಕೂಡ ಅವರನ್ನ ಇವನು ಹಣಕ್ಕಾಗಿ ಅಂತ ಅವರನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ, ಹಣಕ್ಕಾಗಿ ಅಂತ ಅವರನ್ನ ದೂರ ಸರಿಸ್ಲಿಕ್ಕೆ ಶುರು ಮಾಡಿದ, ಹಣ ಖರ್ಚಾಗಬಾರ್ದು ಅಂತ ಅವರನ್ನೆಲ್ಲ ಬೈಗಳಿಂದ ಬೈಲಿಕ್ಕೆ ಶುರು ಮಾಡಿದ. ಆಗ ಅವರೆಲ್ಲರ ಒಳಗಿರುವಂತಹ ಪರಮಾತ್ಮ ಇವನನ್ನ ಶಪಿಸ್ತಾನ ನೋಡಿ. ತದವಧ್ಯಾನ ವಿಸ್ರಸ್ತ ಪುಣ್ಯಸ್ಕಂಧಸ್ಯ ಅಂದ್ರೆ ಆ ಅರ್ಥ ಬರೀತಾರೆ. ಮನೆಯಲ್ಲಿ ಮಕ್ಕಳಿರ್ತಾರೆ, ಮನೆಯಲ್ಲಿ ಹೆಂಡತಿ, ಮನೆಯಲ್ಲಿ ಆಳು ಕಾಳುಗಳು, ಅವರೆಲ್ಲರೂ ಮನಸ್ಸಿನಿಂದ ಶಪಿಸಿದ್ರೆ ಅದು ತಟ್ಟೆ ತಡ್ತದೆ ಅಂತ ಹೇಳ್ತಾರೆ. ಅವರು ಒಳಗಿದ್ದು ಭಗವಂತ ಅದನ್ನ ಶಪಿಸ್ತಾನೆ, ಮುನಿಸ್ಕೊಳ್ತಾನೆ. ಹಾಗಾಗಿ ಅವನು ಪುಣ್ಯ ನಾಶ ಆಯಿತು. ಅರ್ಥೋಪ್ಯಗಚ್ಚನ್ ನಿಧನಂ ಬಹ್ವಾಯಾಸ ಪರಿಭ್ರಮ. ಎಷ್ಟು ಆಯಾಸ ಪಟ್ಟು ಎಷ್ಟು ಕಡೆ ತಿರುಗಿ ಅಲದಾಡಿ ಆ ಹಣವನ್ನ ಕೂಡಿಟ್ಟಿದ್ದ. ಅರ್ಥೋಪ್ಯಗಚ್ಚನ್, ಭಗವಂತ ಯಾವಾಗ ಅವನ ಬಗ್ಗೆ ಮುನಿಸ್ಕೊಂಡ ಅಂದ್ರೆ ಅರ್ಥ ಅವನನ್ನ ಎಷ್ಟು ಲೋಭಿಯಾಗಿದ್ದಾನೆ ಇವನು ಅಂತ ಯಾವಾಗ ಅವನ ದ್ರೋಹ ಮಾಡಿದ ಈತ, ಆಗ ಇವನ ಹಣ ಎಲ್ಲ ನಾಶ ಆಯ್ತದ. ಹೇಗೆ ನಾಶ ಆಯ್ತು ಅನ್ನೋದ್ರದ್ದು ವಿವರಣೆ ಕೊಡ್ತದೆ ಭಾಗವತ. ಇದ್ದಕ್ಕಿದ್ದ ಹಾಗೆ ಕೆಲವು ಬಂಧುಗಳು ಬಂದ್ರಂತೆ ಮನೆಗೆ, ಅಂದ್ರೆ ಜ್ಞಾತಿಗಳು, ರಕ್ತ ಸಂಬಂಧಿಗಳು. ಅವ್ರು ಬಂದು ಒಂದು ತಕರಾರು ತೆಗೆದ್ರಂತೆ. ಇದು ನಮ್ಮ ಅಜ್ಜಂದ್ರ ಕಾಲದ ಆಸ್ತಿ, ಇದು ನಿನಗೊಬ್ಬನಿಗೆ ಸೇರ್ಬೇಕಾದದ್ದಲ್ಲ ಅಂತ ಜಗಳ ತೆಗೆದು ಕುತ್ಕೊಂಡು ಬಿಟ್ರಂತ. ಅಂದ್ಮೇಲೆ ನಮ್ ಭಾಗ ನಮಗ್ ಕೊಡ್ಲೇಬೇಕು ಅಂತ. ಇವನು ಇಲ್ಲ ಇದು ನಂದು ಅಂತ ಅನ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ಅವ್ರು ಕಾಗದ ಪತ್ರ ತೋರಿಸಿದ್ರು. ಆಗ ಇವನಿಗೆ ಏನೂ ಮಾತಾಡ್ಲಿಕ್ಕೆ ಬರ್ಲಿಲ್ಲ, ಬಾಯಿ ಕಟ್ಟಿ ಹೋಯ್ತು. ಅವ್ರದ್ದು ಅಂತ ಅವ್ರಿಗೆ ಕೊಡ್ಬೇಕಾಯ್ತು. ಇನ್ನು ಕೆಲವುದನ್ನ ಕಳ್ಳರು ಬಂದ್ರು, ಸ್ವಲ್ಪ ಉಳಿಸ್ಕೊಂಡಿದ್ದ ಕಳ್ಳರು ಬಂದು ಅದನ್ನ ಕಳ್ತನ ಮಾಡ್ಬಿಟ್ರು. ಇನ್ನು ಕೆಲವು ಋಣಗೃಹೀತವಾದದ್ದಿತ್ತು, ಅದು ಬರ್ಲೇಬೇಕಾಯ್ತು, ದಾರಿದ್ರ್ಯ ಅದು ಬಂತು. ಇನ್ನು ಅನಾವೃಷ್ಟಿ, ಅದರಿಂದ ಒಂದಿಷ್ಟು ಖರ್ಚು ಜಾಸ್ತಿ ಆಯ್ತು. ದೈವತಃ ಕಾಲತಃ
ಕಿಂಚಿತ್ ಜಗರುಹು, ಅದು ಒಂದಿಷ್ಟು ಹೋಯ್ತು. ಇನ್ ಸ್ವಲ್ಪ ಉಳಿಸ್ಕೊಂಡಿದ್ದ. ಇದಕ್ಕಿದ್ದ ಹಾಗೆ ರಾಜಭೃತ್ಯರು ಬಂದು ಟ್ಯಾಕ್ಸ್ ಕೊಡ್ಬೇಕು ಅಂತ ಅದನ್ನ ಕಸ್ಕೊಂಡು ಹೋಗ್ಬಿಟ್ರು. ಕರ ಬ್ರಹ್ಮ ಬಂಧೋರ್ ಪಾರ್ಥಿವಾತ್. ಕೆಲವೊಮ್ಮೆ ಹಿರಿಯರನ್ನ, ಗುರುಗಳನ್ನ, ಅನೇಕ ವೇದ ತಿಳಿದಂಥ ವಿಪ್ರರನ್ನ ಅವಮಾನ ಮಾಡಿದ್ದ. ಆ ಅವಮಾನ ಮಾಡಿದ್ದರಿಂದಲೂ ಒಂದಿಷ್ಟು ಅವನಿಗೆ ಹಣ ಸಂಪಾದನೆಯಲ್ಲಿ ಬಂದದ್ದೆಲ್ಲವೂ ಕೂಡ ಖರ್ಚಾಗ್ಬಿಡ್ತು. ಅಂತೂ ಇಂತೂ ರಾಜರ ದಂಡ ಹಾಕಿದ್ರು, ಅನಾವೃಷ್ಟಿಯಿಂದ ಖರ್ಚಾಯ್ತು. ಇನ್ನು ಬಂಧುಗಳು, ಜ್ಞಾತಿಗಳು ಬಂದು ಒಂದಿಷ್ಟು ಕಿತ್ಕೊಂಡು ಹೋಗ್ಬಿಟ್ರು. ಏನೇನು ಹಣ ಇಲ್ಲದಂತ ಆಗ್ಬಿಡ್ತು. ಎಷ್ಟು ಎತ್ತರದಲ್ಲಿದ್ದ, ನಾನು ಭಾರಿ ಸಂಪಾದಿಸಿದ್ದೇನೆ, ಶ್ರೀಮಂತ ಅಂತ, ಅದೆಲ್ಲ ಹೋಯ್ತಂತೆ ಕೈ ತಪ್ಪಿ. ಸಯೇವಂ ದ್ರವಿಣೇನಷ್ಟೇ ಧರ್ಮಕಾಮ ವಿವರ್ಜಿತ. ಕೃಷ್ಣ ಉದ್ಧವನಿಗೆ ಕಣ್ಣಿ ಕಟ್ಟುವಂತೆ ಕಥೆ ಹೇಳ್ತಾನೆ. ಆ ವಿಪ್ರನು ಎಲ್ಲ ಕಳೆದುಕೊಂಡ ಮೇಲೆ ಇನ್ನು ಕೈಯಲ್ಲಿ ಏನಿಲ್ಲ ಅಂತ ಆದಾಗ ಎಲ್ಲ ಬಂಧುಗಳು ಕೂಡ ಅವನನ್ನ ಪರಿತ್ಯಜಿಸಿ ದೂರ ಸರಿಸಿಬಿಟ್ರು. ಉಪೇಕ್ಷಿತಶ್ಚ ಸ್ವಜನೈಹಿ ಚಿಂತಾಮಾಪ ದುರತ್ಯಯ. ಆಗ ಇವನಿಗೆ ಹಣ ಎಲ್ಲ ಹೋದ ಮೇಲೆ ಚಿಂತೆ ಶುರು ಆಯ್ತು. ಏನ್ ಚಿಂತೆ ಅಂದ್ರೆ, ಆ ಚಿಂತೆಯ ಪ್ರಕಾರಗಳನ್ನು ಹೇಳ್ತಾರೆ. ಮನುಷ್ಯ ಅದನ್ನ ಅನುಭವಿಸ್ಬೇಕು. ಆ ವಿಷಯವನ್ನ, ಅದು ಹೇಳೋ ವಿಷಯವನ್ನ ಅನುಭವಿಸ್ಬೇಕಂದ್ರೆ ಗೊತ್ತಾಗ್ತದೆ ಇದು ಹೇಗೆ, ಇದು ಯಾರ ಬಗ್ಗೆ ಹೇಳ್ತಿದ್ದಾರೆ, ತಪ್ಪಿ ತಪ್ಪಿ ನಾವು ಏನಾದ್ರೂ ಇದ್ರೊಳಗೆ ಪಾತ್ರಧಾರಿಗಳ ಅಂತ ಗೊತ್ತಾಗ್ತದೆ. ತಸ್ಯೈವಂ ಧ್ಯಾಯತೋ ದೀರ್ಘಂ ಅಗಾಧಾಯುಸ್ತಪಸ್ವಿನಃ ಖಿದ್ಯತೋ ಬಾಷ್ಪಕಂಠಸ್ಯ ನಿರ್ವೇದ ಸುಮಹಾನಭೂತ್. ಆ ಸಂತಾಪ, ಹಣ ಕಳ್ಕೊಂಡಾಗ ಬಹಳ ಮನಸ್ಸಿನೊಳಗೆ ಇವನಿಗೆ ಖೇದ ಆಗ್ತಾ ಇದೆ. ಬಾಷ್ಪಕಂಠಸ್ಯ, ಒಳೊಳಗೆ ದುಃಖ, ಕಣ್ಣೀರು ಸುರಿಸ್ತಿದ್ದಾನೆ. ಏನ್ ಮಾಡಿದ್ರು ಇನ್ನ ಹಣ ಸಂಪಾದಿಸ್ಲಿಕ್ಕೆ ಆಗಲ್ಲ, ಬೇರೆ ಕೈ ತಪ್ಪಿ ಹೋಗ್ಬಿಟ್ಟಿದೆ. ಆಗ ಅವನಿಗೆ ಭಾರೀ ದೊಡ್ಡ ವೈರಾಗ್ಯ ಬಂತಂತ. ಬಹಳ ದೊಡ್ಡ ವೈರಾಗ್ಯ ಬಂದಿದೆ. ಆ ವೈರಾಗ್ಯದ ಪ್ರಕಾರ ಆ ದುಃಖ, ವೈರಾಗ್ಯ ಎರಡನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಸಚಾಹೇದ ಮಹೋ ಕಷ್ಟಂ ವೃಥಾತ್ಮ ಮೇ ಸುತಾಪಿತಃ. ಅಹೋ ಕಷ್ಟಂ ನೋಡಿ, ಆಗ ಬಂದಂಥ ವೈರಾಗ್ಯದಲ್ಲಿ ಎಂಥ ಮಾತಾಡ್ತಾನೆ ಆ ವಿಪ್ರ. ಎಂಥ ಕಷ್ಟ, ನನ್ನ ದೇಹವನ್ನ, ನನ್ನ ಮನಸ್ಸನ್ನ ವ್ಯರ್ಥವಾಗಿ ಆಯಾಸ ಪಡಿಸ್ಬಿಟ್ಟೆ. ಲೋಭ ಮಾಡಿ ಆಯಾಸ ಪಡಿಸಿದ್ವಿ. ನಧರ್ಮಾಯ ನಕಾಮಾಯ ಯಸ್ಯಾರ್ಥ ಯಶಸ ಈದೃಶಃ ಅಂತಂದ. ನಧರ್ಮಾಯ, ಧರ್ಮ ಸಾಧನಕ್ಕೆ ತೊಡಗಲಿಲ್ಲ. ನ ಕಾಮಾಯ, ಉಪಭೋಗಕ್ಕೂ ತೊಡಗಲಿಲ್ಲ. ಕೇವಲ ಅರ್ಥ ಸಂಚಯ ಮಾಡ್ಲಿಕ್ಕೆ ತೊಡಗಿದೆ. ಅರ್ಥ ಗಳಿಸ್ಬೇಕು. ಅರ್ಥ ಗಳಿಸುವ ಆಯಾಸವನ್ನು ಅನುಭವಿಸ್ತಿದ್ದೇನೆ ಹೊರತು ಧರ್ಮ ಇಲ್ಲ, ಉಪಭೋಗನೂ ಇಲ್ಲ ಅಂತ ಆಯ್ತಲ್ಲ. ಕಾಯೇಣ ಅರ್ಥ ಕದರ್ಯಾಣಾಂ ನ ಸುಖಾಯ ಕದಾಚನ. ಮನುಷ್ಯ ಅತಿ ಲೋಭಿ ಆದ ಅಂತಾದ್ರೆ ಎಂದೂ ಕೂಡ ಅವನಿಗೆ ಹಣ ಸುಖ ಕೊಡೋದಿಲ್ಲ ಅಂತ. ನಿಮಗೆ ಆಶ್ಚರ್ಯ ಆಗ್ತದೆ. ಅತಿ ಲೋಭಿ ಆದವನಿಗೆ ಹಣ ಎಂದೂ ಸುಖ ಕೊಡಲ್ಲ ಅಂತಾನೆ. ಇದಕ್ಕೆ ನಾನೇ ಉದಾಹರಣೆ ಅಂತ ತನ್ನನ್ನ ತಾನೇ ತಲೆ ಬಡ್ಕೊಳ್ತಾ ಇದ್ದ. ಇಹಚ ಆತ್ಮೋಪತಾಪಾಯ ಮೃತಸ್ಯ ನರಕಾಯ ಚ. ಇಹಲೋಕದಲ್ಲಿಲ್ಲ, ಬೇಡ, ಪರಲೋಕದಲ್ಲಿಯೂ ಸಿಗಲ್ಲಂತೆ. ಅದಕ್ಕಂತಾನೆ ಅರ್ಥಲಾಭೋ ಯಶಾದಿ ಗುಣ ಸರ್ವಸ್ವ ಹಾನಿಕೃತ. ಮನುಷ್ಯನಿಗೆ ಅರ್ಥಲೋಭ ಅನ್ನೋದಿದೆ ಅಲ್ಲ, ಅದು ಅವನಲ್ಲಿ ಎಷ್ಟು ಗುಣಗಳಿದ್ರೂ ಕೂಡ ಅದೆಲ್ಲವನ್ನು ನಾಶ ಮಾಡ್ತದೆ. ಯಶೋ ಯಶಸ್ವಿನಾಂ ಶುಭ್ರಂ ಶ್ಲಾಘ್ಯಾಯೇ ಗುಣಿನಾಂ ಗುಣಾಃ ಲೋಭ ಸ್ವಲ್ಪೋಪಿ ತಾನ್ ಹಂತಿ ಸ್ವಿತ್ರೋ ರೂಪ ವಿವೇಪ್ಸಿತಂ. ಒಂದು ಹಾಲಿನ ಮಡಿಕೆಯಲ್ಲಿ ಒಂದು ಹನಿ ವಿಷ ಹಾಕಿದ್ರೆ ಸಾಕು, ಒಂದೇ ಒಂದು ಹನಿ ಇಡೀ ಹಾಲಿನ ವ್ಯಕ್ತಿತ್ವವನ್ನ ನಾಶ ಮಾಡಿಬಿಡ್ತು. ಹಾಗೆ ಎಷ್ಟೆಲ್ಲ ಗುಣಗಳಿದ್ರೂ ಕೂಡ ಮನುಷ್ಯನಲ್ಲಿ ಲೋಭ ಅನ್ನೋ ಒಂದು ವಿಷದ ಹನಿ ಇದ್ರೆ ಸಾಕು, ಆ ಎಲ್ಲ ಗುಣವನ್ನು ನಾಶ ಮಾಡಿಬಿಡ್ತದೆ. ಯಶಸ್ಸನ್ನ ಅದು ನಾಶ ಮಾಡ್ತದೆ. ಇನ್ನಿತರಂಥ ಬೇರೆ ಒಳ್ಳೊಳ್ಳೆ ಗುಣಗಳಿದ್ರೆ ಅದನ್ನು ನಾಶ ಮಾಡ್ತದೆ.
ಹಾಗಾಗಿ ಮನುಷ್ಯ ಅರ್ಥ ಲೋಭಕ್ಕೆ ಒಳಗಾಗಬಾರ್ದಾಗಿತ್ತು ಅಂತ ಪರಿತಾಪ ಪಡ್ತಾ ಆ ವಿಪ್ರ. ಅರ್ಥಸ್ಯ ಸಾಧನೆ ಸಿದ್ಧ ಉತ್ಕರ್ಷೆ ರಕ್ಷಣೆ ವ್ಯಯೇ ನಾಶೋಪಭೋಗ ಆಯಾಸಃ ತ್ರಾಸಶ್ಚಿಂತಾ ಭ್ರಮೋ ನೃಣ. ನಾಶ, ಉಪಭೋಗ, ಆಯಾಸ, ತ್ರಾಸ, ಚಿಂತ, ಈ 5 ಮನುಷ್ಯನಿಗೆ ಅರ್ಥಲೋಭದಿಂದ ಅನುಭವಿಸುವಂತಹ ದುಃಖಗಳಂತೆ. ಈ 5 ದುಃಖಗಳು ಯಾವಾಗ ಯಾವಾಗ ಅಂತ ತಿಳಿಸ್ತಾರೆ. ಅರ್ಥಸ್ಯ ಸಾಧನೆ, ಹಣ ಸಂಪಾದನೆ ಅಂತ ಮಾಡ್ಲಿಕ್ಕೆ ಹೋಗ್ತಾನೆ, ಆಯಾಸ ಆಗ್ತದೆ. ಹಣ ಸಂಪಾದನೆ ಅಂದ್ರೆ ಆಯಾಸನೇ ಅಲ್ವೇ? ಬೆಳಗ್ಗೆಯಿಂದ ಆಯಾಸ, ಹೋಗ್ಬೇಕು ಕಂಪ್ನಿಗಳಿಗೆ, ಅದು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟರು ಆಯಾಸವೇ. ಅರ್ಥ ಸಂಪಾದನೆ ಅನ್ನೋದು ಬಹಳ ಆಯಾಸ. ಹೋಗ್ಲಿ, ಇಷ್ಟೆಲ್ಲ ಆಯಾಸ ಪಟ್ಕೊಂಡು ಸಿದ್ಧೆ ಗಳಿಸಿದಪ್ಪ ಅಂತ, ಗಳಿಸಿದ ಅಂತ ಅನ್ನೋ ಅಷ್ಟರಲ್ಲಿ ಚೋರಾದಿತ್ರಾಸಹ, ಭಯ ಶುರು ಆಗ್ತದೆ. ಗಳಿಸಿದ ಮೇಲೆ ಭಯ, ಹಣ ಸಂಪಾದನೆ ಮಾಡಿದ ಮೇಲೆ ಭಯ. ಯಾಕೆ? ಯಾರ ಭಯ? ಚೋರಾದಿ. ಯಾರು ಯಾವಾಗ ಕಳ್ತನ ಮಾಡ್ತಾರೋ, ಅಯ್ಯೋ ಅಲ್ಲೇ ಇದ್ದದ್ದೇನಾದ್ರೂ ಕಳ್ಳ ಹಾರ್ಕೊಂಡು ಹೋಗ್ಬಿಟ್ರೆ ತ್ರಾಸ. ನೋಡಿ, ತ್ರಾಸ ಇದೆ. ಹಣ ಸಂಪಾದನೆ ಮಾಡಿದ ಮೇಲೆ ತ್ರಾಸ ಇದೆ. ಉತ್ಕರ್ಷೆ, ಹಣ ಜಾಸ್ತಿ ಆದಂತೆ ಅದರ ಆಧಿಕ್ಯ ಬಂತು ಅಂದ್ರೆ ಕಥಂ ರಕ್ಷಣೀಯಂ ಇತಿ ಚಿಂತಾ, ಹೇಗೆ ರಕ್ಷಿಸ್ಬೇಕು, ಹೇಗದನ್ನ ನಾನು ಕಾಪಾಡ್ಕೊಳ್ಬೇಕು ಅಂತ ಚಿಂತೆ ಶುರು ಆಗ್ತದೆ. ಸರಿ, ರಕ್ಷಣೆ ಮಾಡ್ಲಿಕ್ಕೆ ಅಂತ ಯಾರನ್ನಾದ್ರೂ ನೇಮಕ ಮಾಡಿದ್ರೆ ಅವನ ಮೇಲೆ ಅವಿಶ್ವಾಸ. ಹಾಗಾಗಿ ಅವನ ಮೇಲೆ ಅವಿಶ್ವಾಸ. ಇನ್ನು ಉಪಭೋಗ ಮಾಡೋಣ ಅಂತ ಹಣ ಗಳಿಸಿದ್ದನ್ನ ತಾನೇ ಹೋಗ್ಲಿ ಉಪಭೋಗಿಸ್ಬಿಡ್ತಾನ ಖರ್ಚು ಮಾಡಿ ಅಂದ್ರೆ, ಅದೇ ಖರ್ಚಾದ್ರೆ ಮತ್ತೆ ನಾಶ. ಉಪಭೋಗ ಮಾಡಿದ್ರೆ ನಾಶ ಆಗ್ತದೆ, ಖರ್ಚಾಗಿಬಿಡ್ತದೆ. ಆ ಖರ್ಚು ಆಗಬಾರ್ದು ಅಂತ ಉಪಭೋಗ ಮಾಡಲ್ಲ, ಇನ್ನೊಬ್ಬರ ಮೇಲೆ ವಿಶ್ವಾಸ ಇಟ್ಟಿರಲ್ಲ, ಹಾಗಾಗಿ ವಿಶ್ವಾಸ ಇಲ್ಲ. ಗಳಿಸಿದ ಹಣ ಜಾಸ್ತಿ ಆದಾಗ ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಚಿಂತೆ ಶುರು ಆಗ್ತದೆ. ಇನ್ನು ಗಳಿಸಿದ ಹಣವನ್ನ ಯಾವಾಗ ಕಳ್ಳರೇನಾದ್ರೂ ಅಪಹರಿಸಿಬಿಟ್ರೆ ಅಂತ ಅವರ ಭಯ ಶುರು ಆಗಿರ್ತದೆ. ಗಳಿಸುವಾಗಲೂ ಆಯಾಸ, ಗಳಿಸಿದ್ದನ್ನ ರಕ್ಷಣೆ ಮಾಡ್ಕೊಳ್ಳುವಾಗ ಭಯ, ರಕ್ಷಣೆ ಹೇಗೆ ಮಾಡ್ಬೇಕು ಅಂತ ಚಿಂತೆ. ಇದರಲ್ಲಿ ಮನುಷ್ಯ ಈ 5 ಥರದೀಗೇನ್ ಹೇಳಿದ್ದೇವೆ, ಇದರಲ್ಲಿ ಮನುಷ್ಯ ಬಹಳ ಬಳಲ್ತಾನೆ ಅಂತಂದ ಕೃಷ್ಣ. ಇದರಲ್ಲಿ ಬಳಲ್ತಾನೆ. ಇದು ಅವನ ಮಾತು, ಆ ಬಾಯಲ್ಲಿ ಬಂದಂತಹ ಮಾತು. ಮುಂದೆ ಕೆಲವು ಆ ಭಿಕ್ಷುವಿನ ಬಾಯಲ್ಲಿ ಮಾತುಗಳು ಬರ್ತಾವೆ. ಅದನ್ನ ನಾವೆಲ್ಲ ತಿಳ್ಕೊಳ್ಬೇಕು ನಮ್ಮ ಬದುಕಿನಲ್ಲಿ. ಅರ್ಥ ಸಂಪಾದನೆಯಲ್ಲಿ ತೊಡಗಿದವರು ಆದಷ್ಟು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಅದರ ಪರಿಮಿತಿಯನ್ನ ಅಂತ ತಿಳಿಸ್ತಾನೆ. ಇವತ್ತು ಪ್ರಾರಂಭ ಮಾತ್ರ ಮಾಡಿದ್ದೇನೆ. ನಾಳೆಯಿಂದ ಮತ್ತೆ 4:45ಕ್ಕೆ ಆ ಮುಂದಿನ ಭಾಗವನ್ನ ನೋಡೋ ಪ್ರಯತ್ನ ಮಾಡೋಣ. ಏನೆಲ್ಲ ಮಾತುಗಳನ್ನ ಆಡ್ದ ಅಂತ. ಶ್ರೀಕೃಷ್ಣಾರ್ಪಣಮಸ್ತು.